ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರಣ್ಣವರು. ನಾನು ಒಂದು ಮಾತನ್ನು ಹೇಳ್ತೇನೆ, ಕೋಲಾರ ಜಿಲ್ಲೆಯ ಪರವಾಗಿ ಮತ್ತೆ ಮಾಲೂರು ತಾಲೂಕು ಪರವಾಗಿ, ನಮ್ಮ ಜಿಲ್ಲೆಯನ್ನ ವಿಶೇಷವಾಗಿ ನೋಡಿ, ನೀವು ಮಂತ್ರಿ ಕೊಡ್ತಿದ್ರು ಪರವಾಗಿಲ್ಲ, ಕೊಡ್ಲಿಲ್ಲ, ಆದರೆ ಡೆವಲಪ್ಮೆಂಟ್ಸ್ಗೆ ನಮ್ಮ ಜಿಲ್ಲೆಯನ್ನ ಕಾಪಾಡಿಕೊಂಡು, ಯಾಕಂದ್ರೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕರ್ನಾಟಕ ರಾಜ್ಯಕ್ಕೆ ಕೋಲಾರ ಜಿಲ್ಲೆ, ಅದ್ರ ಜೊತೆಗೆ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಪಾರ್ಲಿಮೆಂಟ್ ಕಾಂಗ್ರೆಸ್ಸಿನ ಎಂಪಿ ಗೆಲ್ಲಿಸಿಕೊಟ್ಟಂತ ಜಿಲ್ಲೆ ಕೋಲಾರ ಜಿಲ್ಲೆ. ಕಾಂಗ್ರೆಸ್ ಯಾವತ್ತೂ ಕೂಡ ಅಷ್ಟೇ 5-6 ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಂತ ಜಿಲ್ಲೆ ಕಾಂಗ್ರೆಸ್ ಶಾಸಕರು ಕೋಲಾರ ಜಿಲ್ಲೆ. ಇವತ್ತು ಇನ್ನೇನು ಉಳಿದಿದೆ 1.25 ವರ್ಷ, ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕು. ಡೆವಲಪ್ಮೆಂಟ್ಸ್ಗೆ 28ಕ್ಕೆ ನೀವೇನು ಅನ್ಕೊಂಡಿದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೋರಾಟದಲ್ಲಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರಲ್ಲ, ಮತ್ತೆ 28 ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ನೀವೇನು ಹೊಟ್ಟಿದ್ದೀರಿ, ನಮ್ಮ ಜಿಲ್ಲೆಯಲ್ಲಿ 6 ಕೂಡ ಕಾಂಗ್ರೆಸ್ ಶಾಸಕರಿಗೆ ಗೆಲ್ಲಿಸಿಕೊಡೋದ್ರಲ್ಲಿ ಅನುಮಾನ ಬೇಡ. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತೇನೆ ನಾನು, ಮಾಲೂರು ತಾಲೂಕಲ್ಲಿ ಡಿಪಾಸಿಟ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂತ ಜವಾಬ್ದಾರಿ ಕೊಟ್ಟ ಮೇಲೆ 10,000 ಓಟ್ ಇತ್ತು ಕಾಂಗ್ರೆಸ್ಗೆ. ಅಂತ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂತ ಅವಕಾಶ ಮಾಡಿಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ಪ್ರತಿ ದಿವಸ ನನ್ನ ತಾಲೂಕಿನ ಜನತೆಯ ಜೊತೆಲಿದ್ದೇನೆ. ನನಗೆ ಹೈಕಮಾಂಡ್ ಯಾರು ಅಂದ್ರೆ, ಹೈಕಮಾಂಡ್ ನನ್ನ ಗಾಡ್ ಫಾದರ್ಗಳೆಲ್ಲ ಯಾರು ಕೂಡ, ನನ್ನ ಗಾಡ್ ಫಾದರ್ಗಳು ಯಾರು ಮಾಲೂರು ತಾಲೂಕಲ್ಲಿ ಅಂದ್ರೆ, ಈ ಜನ ನನ್ನನ್ನ ಕೆಳಹಂತದಿಂದ ಬೆಳೆಸಿದಂಥವ್ದು, 2 ಸಾರಿ ಶಾಸಕ ಮಾಡಂತವ್ದು, ಮತ್ತೆ 28ಕ್ಕೆ ನನ್ನ ಗಾಡ್ ಫಾದರ್ ಯಾರು ಅಂದ್ರೆ ನನ್ನ ತಾಲೂಕಿನ ಇವರೇ. 28ಕ್ಕೆ ಮೊನ್ನೆ ಕಡಿಮೆ ಓಟಲ್ಲಿ MLA ಆಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ ಯಾವ ನಾಯಕರು ಕೂಡ. ಹೌದು, ಯಾಮಾರಿದೀವಿ ನಮ್ಮ ನಾಯಕರು, ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾವುದೇ MLA 6 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಷ್ಟೆಷ್ಟು ಓಟ್ ಹಾಕ್ಸ್ಕೊಂಡಿದ್ರು, 23,000 ಓಟ್ ಹೆಚ್ಚಿಗೆ ಹಾಕ್ಸಿದವರು ನನ್ನ ತಾಲೂಕಿನ ಜನ. ಕಡಿಮೆ ಓಟಲ್ಲಿ ನಾನು MLA ಆಗಿದ್ದು ಕೂಡ. 28ಗೂ ಕೂಡ ಅಷ್ಟೇ ಸ್ವಾಭಿಮಾನ. ಮಾಲೂರು ತಾಲೂಕಿನ ಒಬ್ಬನಿದ್ದೀನಿ ನಾನು, ಇನ್ನೆಲ್ಲ ಬೆಂಗಳೂರಿಂದ ಬಂದವರೇ. ಮಾಲೂರು ತಾಲೂಕಿನ ಜನ ತೀರ್ಮಾನ ಮಾಡವ್ರೆ, ನಾವು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಬೆಂಗಳೂರವರಿಗೆ ಅವಕಾಶ ಮಾಡಿಕೊಡೋದು ಬೇಡ, ಸ್ಥಳೀಕ ನಮ್ಮ ನಂಜೇಗೌಡ ಒಬ್ಬ ಉಳಿದವನೇ, ಅವನು ಉಳಿಸ್ಕೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. 28ಗೆ ನಮ್ಮ ತಾಲೂಕಿಂದ ಕಾಂಗ್ರೆಸ್ ಶಾಸಕನ ನಿಮ್ಮ ಜೊತೆ ಕೊಡ್ತೇವೆ ಅಂತೇಳಿ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನು ಹೆಚ್ಚಿಗೆ ನಾನು ಭಾಷೆ ಮಾಡಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ವಿಶೇಷವಾಗಿ ಜಿಲ್ಲಾ ಆಡಳಿತ ತಿಳ್ಕೊಳ್ಳೇಬೇಕಾಗ್ತದೆ. ವೇದಿಕೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮ ಇವತ್ತು ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಜಿಲ್ಲಾ ಆಡಳಿತ ಕೂಡ, ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರಿರ್ಬೋದು, CO ಅವರಿರ್ಬೋದು, ಅದ್ರ ಜೊತೆಗೆ ತಾಲೂಕು ಆಡಳಿತ ಕೂಡ ಅಷ್ಟೇ. ಸುಮಾರು 1 ತಿಂಗಳಿಂದ ಅವರು ನಿದ್ದೆ ಹೋಗಿದೆ. ನಮ್ಮ ಆಡಳಿತ, ತಾಲೂಕಿನ ಆಡಳಿತ, ತಹಸೀಲ್ದಾರ್ ಇರ್ಬೋದು, EO ಇರ್ಬೋದು, ಎಲ್ಲರೂ ಕೂಡ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಡೀಬೇಕಾದ್ರೆ, ಸಕ್ಸಸ್ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಕಾರಣಕರ್ತರು. ಮಾಲೂರು ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಇತಿಹಾಸ ಇದೆ. ನಮ್ಮ ದೇಶದ ಮುಂದಿನ ಭವಿಷ್ಯದ ಪ್ರಧಾನಿಗಳಾಗುವಂತ ರಾಹುಲ್ ಗಾಂಧಿ ಅವರನ್ನ ಈ ಮಾಲೂರು ತಾಲೂಕಿಗೆ 2 ಸಾರಿ ಕರೆಸಿದಂತೂ ನಮ್ಗೆ ಸಿಕ್ಕಂತ ಅವಕಾಶ. 2 ಸಾರಿ, ನನ್ನ ಎಲೆಕ್ಷನ್ಗೆ 1 ಸಾರಿ, ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 1 ಸಾರಿ, 2 ಸಾರಿ ಕೂಡ ರಾಹುಲ್ ಗಾಂಧಿ ಅವರು ಈ ವೇದಿಕೆಗೆ ಬಂದಿದ್ದು ಮಾಲೂರು ತಾಲೂಕಿಗೆ. ಸಿದ್ದರಾಮಯ್ಯವರು ಬಂದಿದ್ರು, DK ಶಿವಕುಮಾರಣ್ಣವರು. ಕೊರೋನಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಷ್ಟದಲ್ಲಿ ಇರುವಂತವರಿಗೆ ಆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳಿಗೆ DK ಶಿವಕುಮಾರಣ್ಣವರು ಕೂಡ ಭಾಗವಹಿಸಿದಂಥದ್ದು. ತುಂಬಾ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟನ್ನು 28ಕ್ಕೆ ನಿಮಗೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾಲೂರು ತಾಲೂಕಿಗೆ ಡೆವಲಪ್ಮೆಂಟ್ಸ್ಗೆ ಎಲ್ಲ ನಾಯಕರುಗಳನ್ನ, ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಜಿಲ್ಲಾ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ 28ಕ್ಕೆ ಮಾಲೂರು ತಾಲೂಕಿಂದ ಕಾಂಗ್ರೆಸ್ನ ಶಾಸಕರ ಗೆಲ್ಲಿಸ್ಕೊಡ್ತೀವಿ, ನಮಗೆ ಸಹಕಾರ ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮಗೆಲ್ಲರಿಗೂ ವಿನಂತಿಸ್ಕೊಳ್ತಾ, ನನಗೆ ಸಿಕ್ಕಂಥ ಈ ಅವಕಾಶಕ್ಕೆ, ನನಗೆ ಕೊಟ್ಟಂಥ ಸಹಕಾರಕ್ಕೆ ನನ್ನ ಜನತೆಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಯಾರೂ ಕೂಡ ಒಬ್ಬರು ಹೇಳಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಮುಗಿಸ್ತೀವಿ. ನಮಸ್ತೆ.